ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಮನೆಗೆ ಕುಂತು ನೆಕ್ಲೆಸ್ ಯಾವ ಥರ ಮಾಡೋದು ಮುತ್ತಲಿಂದ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ಬೇಕು ಅಂದ್ಕೊಂಡೇನಿ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾನು ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಭಾಳ ಅಂದ್ರೆ ಭಾಳ ಈಸಿ ಅದ ರೀ ಮನೆ ಕುಂತು ನೆಕ್ಲೆಸ್ ಮಾಡೋದು, ಬ್ರಾಸ್ಲೆಟ್ ಮಾಡೋದು ಭಾಳ ಈಸಿ ಅದ ಫ್ರೆಂಡ್ಸ್. ನಾವು ಮುತ್ತು ಯಾವ್ಯಾವ ಥರ ವೆರೈಟಿ ಇರ್ತಾವಲ್ರಿ ಆ ಥರ ನಾವು ಬ್ರಾಸ್ಲೆಟ್ನ ಮಾಡ್ಬೋದು. ನಾನು ನಿಮ್ಗೆ ಈಗ ಸದ್ಯಕ್ಕೆ ನೆಕ್ಲೆಸ್ ಯಾವ ಥರ ಮಾಡೋದು ಮನೆಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬರ್ರಿ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ನಾನು ಮೊದಲೇ ಮುತ್ತು ಪೇಣಿಸ್ಲಕ್ಕ ದಾರ ತೊಗೊಂಡಿದ್ರಿ. ಈಗ ಮಂಗಳಸೂತ್ರ ಏನು ಪೇಣಿಸ್ತೀವಲ್ರಿ ನಾವು, ತಾಳಿ ಪೇಣಿಸ್ತೀವಿ ನೋಡಿರಿ, ಆ ಥರ ದಾರನ ಈ ಥರ ಎರಡು ಪದ್ರ ಮಾಡಿ ತೊಗೊಂಡಿನಿ. ಹಾಗೆ ಒಂದು ಸಣ್ಣ ತಾರ ಇರ್ತದಲ್ರಿ, ತಾರ ಹಾಕೊಂಡಿನಿ ಮುತ್ತು ಈಸಿಯಾಗಿ ಇರ್ತವ ಅಂತ ಹೇಳ್ಬಿಟ್ಟು. ಒಂದು ಸೈಡ್ ನೋಡಿರಿ ವೈಟ್ ಬೀಡ್ಸ್ ತೊಗೊಂಡಿನಿ, ಹಾಗೆ ಒಂದು ಸೈಡ ಸ್ಟೋನ್ ಈ ಥರ ಇರ್ತಾವಲ್ರಿ, ಇದಕ್ಕೆ ಎರಡು ಸೈಡ ನೋಡಿರಿ ಈ ಥರ ದಾರ ಹಾಕ್ಲಕ್ಕ ನಮಗೆ ಚಾನ್ಸ್ ಇರ್ತದೆ. ಈ ಥರ ಒಂದು ಸಿಗ್ತಾವ್ರಿ ಈಗ ಹೊರಗೆ ಎಲ್ಲರ ಜನರಲ್ ಸ್ಟೋರ್ ಅದು ಇದೊಂದ್ರೆ ಸಿಗ್ತಾವೆ ಫ್ರೆಂಡ್ಸ್. ಈ ಥರ ತೊಗೊಂಡಿನಿ ನಾನು. ಜಸ್ಟ್ ಮುತ್ತು ವೈಟ್ ಬೀಡು ಹಾಗೆ ಇವು ತೊಗೊಂಡಿನಿ ನೋಡಿರಿ. ಇವಕ್ಕೇನೋ ಅಂತಾರೆ, ಅದ್ರ ನೆನಪಿಲ್ಲ ನನಗೆ. ಒಂದು ಮುತ್ತು ಒಂದಿದು ಹಾಕ್ಕೊಂಡು ಹೊಂಟೀನಿ ನೋಡಿರಿ ದಾರದಾಗ. ನಾವು ತಾಳಿ ಪೆಣ್ಸೋ ದಾರ ತೊಗೊಂಡೇವಂದ್ರೆ ಜಲ್ದಿ ಕಡಿಯಂಗಿಲ್ಲ ರೀ. ಹಾಗಾಗಿ ಎಷ್ಟೋ ಜನ ತಾರ್ನಾಗ ಪೆಣಿಸ್ತಾರೆ, ಆದ್ರೆ ತಾರ ಒಂದೊಂದಲ್ಲಿ ಬ್ಲ್ಯಾಕ್ ಐತಂದ್ರೆ ಮುತ್ತೆಲ್ಲ ಬ್ಲ್ಯಾಕ್ ಆಗಿಬಿಡ್ತಾವ್ರಿ. ಈ ಥರ ನಾವು ದಾರದಾಗ ಹಾಕೊಂಡೇವಂದ್ರೆ ಕಡ್ದಾಗೆಲ್ಲ ಪೆಣ್ಸ್ಕೋಬೋದು, ಹಾಗೆ ಕರ್ಗದು ಏನು ಜಾಸ್ತಿ ಆಗಂಗಿಲ್ಲ ರೀ. ನಾನಿಲ್ಲಿ ವೈಟ್ ಬೀಡ್ಸ್ ತೊಗೊಂಡಿನಿ. ನೀವು ವೈಟ್ ಬೀಡ್ಸ್ ಬದಲು ಬೇರೆ ಯಾವ ಕಲರ್ ಆದ್ರೂ ತೊಗೋಬೋದು. ಆದ್ರೆ ನಾನಿಲ್ಲಿ ಇದು ಗೋಲ್ಡ್ ತೊಗೊಂಡಿನಲ್ರಿ ಸ್ಟೋನ್ಸ್ದು, ಹಾಗಾಗಿ ಇದು ವೈಟ್ ತೊಗೊಂಡಿನಿ ನೋಡಿರಿ. ಅಷ್ಟೂ ಪೇಣಿಸ್ಕೊಂಡು ಬಂದಿದ್ದಾಯಿತು. ಈಗ ನೀವು ನೋಡ್ತಿರ್ಬೋದು ಯಾವ ಥರ ಕಾಣತ್ತದ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಅವ ನೋಡಿರಿ. ಹಾಗೆ ಇಲ್ಲಿ ನೋಡಿರಿ ಹಿಂದ್ಗಡೆ ನಾವು ಲೂಸ್ ಬೇಕಂದ್ರೆ ಲೂಸ್ ಮಾಡ್ಕೊಳಕ್ಕೆ, ಹಾಗೆ ಟೈಟ್ ಬೇಕಂದ್ರೆ ಟೈಟ್ ಮಾಡ್ಕೊಳಕ್ಕೆ ಈ ಥರ ಡೋರಿ ತೊಗೊಂಡಿನಿ ರೀ. ಆ ಡೋರಿಗೆ ಈ ಥರ ನೋಡಿರಿ ನೆಕ್ಲೆಸ್ ಅದು ಮಾಡ್ಕೊಳಕ್ಕೆ ಈ ಥರ ಸಿಗ್ತದ್ರಿ. ನಾನು ಆ ಡೋರಿಗೆ ಜಾಯಿಂಟ್ ಮಾಡ್ಕೊಳಕ್ಕೆ ಸಿಗ್ತದ್ರಿ. ನಾವು ದಾರ ಎಷ್ಟು ಬೇಕು ಅಷ್ಟು ಮತ್ತು ಎಷ್ಟು ಐತವಲ್ರಿ ಅಷ್ಟು ಜಾಯಿಂಟ್ ಮಾಡ್ಕೊಳಕ್ಕೆ ಸಿಗ್ತಾವ್ರಿ. ಇದನ್ನು ಜನರಲ್ ಸ್ಟೋರ್ನಾಗೆ ಸಿಗ್ತಾವೆ ಫ್ರೆಂಡ್ಸ್ ಕಾಮನ್ ಆಗಿ. ಇದಕ್ಕೆ ನೋಡಿರಿ ಚಂದ ಗಂಟು ಹಾಕೊಳತ್ತೀನಿ ನಾನು. ಇದು 4 ತೂತ ಇದ್ದಿದ್ದ ರೀ. ಇದಕ್ಕೆ 3, 2 ಎಲ್ಲ ಸಿಗ್ತಾವೆ. ನನ್ನ ಹತ್ರ 4 ಇದ್ದಿತ್ತು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಅದರಲ್ಲೇ ತೋರಿಸ್ತಿದ್ದೀನಿ. ಇದಕ್ಕೆ ನೋಡಿರಿ ಚಂದ ಅನ್ಸತಿ ಗಂಟು ಹಾಕೋಬೇಕು. ಈಗ ನೋಡಿರಿ ಡೋರಿ ಗಂಟು ಹಾಕಿದ್ಮೇಲೆ ಮತ್ತು ಮೇಲ್ ಸೈಡ್ ನಾವು ಇನ್ನೊಂದು ಸೈಡ್ ಏನು ಖುಲ್ಲ ಬಿಟ್ಟಿದ್ದೇವಲ್ರಿ ಆ ಸೈಡ್ ಬಂದುಬಿಟ್ಟು ಫಸ್ಟ್ ಮೊದಲಿಗೆ ಒಂದು ಮೋತಿ ಹಾಕಿಬಿಟ್ಟು ಇನ್ನೊಂದು ಸೈಡಲ್ಲಿ ತೂತ ಇರ್ತದೆ ನೋಡಿರಿ, ನೀವು ನೋಡ್ತಿರ್ಬೋದು. ಕೆಳಗಡೆಯಿಂದ ಕೂಡ ತೊಗೋಬೇಕು. ಹಾಗೆ ಫಸ್ಟ್ ಒಂದು ಮೋತಿ ಹಾಕಬೇಕು, ಆಮೇಲೆ 2 ಮೋತಿ ಒಂದದು ತೊಗೋಬೇಕ್ರಿ. ಈಗ ಅಷ್ಟು ನಾನು ಅದೇ ಥರ ಮಾಡ್ಕೊಂಬರ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದೆ ಫ್ರೆಂಡ್ಸ್. ನಮಗೇನಾದರೂ ಈಗ ಲೂಸ್ ಆಗ್ಲತ್ತದಂದ್ರೆ ಈ ಥರ ಹೆಬ್ಬಳಿಗೆ ಸುತ್ಕೊಂಡ್ಬಿಟ್ಟು ಪೆಣ್ಸ್ಕೊರಿ, ಸ್ಪೀಡ್ ಆಗ್ತದೆ ಕೆಲಸನ.
ಫ್ರೆಂಡ್ಸ್ ಈಗ ನೋಡ್ರಿ ಇವಷ್ಟು ಪೇಂಟ್ಸ್ ಅದಾಯ್ತು. ಈಗ ನಾನು ತಾರೆಲ್ಲ ತಕೊಂಡ್ಬಿಟ್ಟು ಅದು ಏನು ನಾವು ಈ ಸೈಡ್ ಹಾಕ್ಕೊಂಡಿದ್ದೇವೆ ನೋಡ್ರಿ, ಈಗ ಡೋರಿಗೆ ಜಾಯಿಂಟ್ ಮಾಡ್ಲಿಕ್ಕೆ ಅದರೊಳಗಿಂದು ದಾರ ಇಟ್ಕೊಂಡು ಚಂದ ಕಟ್ಕೊಂಡು ಬರ್ತೀನಿ ರೀ. ಈಗ ನಾನು ಸೆಂಟರ್ದಾಗ ತೊಗೊಳತ್ತೀನಿ ಫ್ರೆಂಡ್ಸ್, ಯಾಕಂದ್ರೆ ಒಂದು ಸೈಡ್ ತೊಗೊಂಡೆ ಅಂದ್ರೆ ಆ ಸೈಡ್ ಈ ಸೈಡ್ ಜಗ್ಗು ಬಿಡ್ತಿದ್ರಿ. ಹಾಗಾಗಿ ಸೆಂಟರ್ಲಿಂದ ತೊಗೊಂಡ್ಬಿಟ್ಟು ದಾರನ ಗಂಟು ಹಾಕ್ಕೊಂಡು ಬರಬೇಕು. ಈಗ ಫ್ರೆಂಡ್ಸ್ ನೋಡ್ರಿ, ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಕಾಣುತ್ತದೆ ಅಂತ ಹೇಳ್ಬಿಟ್ಟು ಈ ಥರ ಶಾರ್ಟ್ಕಟ್ನಾಗ ಮನೆಯಾಗಿದ್ದು ಮುತ್ತುಗಳಿಂದ ಮಾಡ್ಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಈಸಿ ಅದಾನೆ. ಈಗಿನೇನು ಗಂಟು ಹಾಕ್ಕೊಂಡು ಬಂದ್ರೆ ಸಾಕು ಫ್ರೆಂಡ್ಸ್. ನಾನು ಆಲ್ರೆಡಿ ನಿಮಗೆ ಹಾಕೊಂಡು ತೋರಿಸ್ತೀನಿ ರೀ ಯಾವ ಥರ ಕಾಣ್ತದ ಅಂತ ಹೇಳ್ಬಿಟ್ಟು. ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ನೋಡ್ರಿ. ಇದು ಸಣ್ಣವರು ಚಿಕ್ಕ ಮಕ್ಕಳು ನೋಡ್ರಿ ಫ್ರಾಕ್ ಮೇಲೆ ಯೂಸ್ ಮಾಡ್ಬೋದು, ಹಾಗೆ ದೊಡ್ಡವರು ಸಾರಿ ಮೇಲೆ ಯೂಸ್ ಮಾಡ್ಬೋದು, ಡ್ರೆಸ್ ಮೇಲೆ ಯೂಸ್ ಮಾಡ್ಬೋದು. ಎದ್ರ ಮೇಲೆ ಹಾಕೊಂಡ್ರು ಭಾಳ ಚಂದ ಕಾಣ್ತದ್ರಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿರಿ ಎಷ್ಟು ಮಸ್ತ್ ಕಾಣುತ್ತದೆ. ಹಾಗೆ ಸೈಜ್ ಕೂಡ ದೊಡ್ಡದು ಸಣ್ಣದು ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿರಿ, ಇಲ್ಲಿ ನಾನು ಹಾಕೊಂಡು ತೋರಿಸಿದ್ದೀನಲ್ರಿ, ನಾನು ಐಟಿ ಮೇಲೆ ಹಾಕೊಂಡಿನಿ ರೀ. ರೆಡಿ ಆದ್ರೆ ಇನ್ನೂ ಮಸ್ತ್ ಕಾಣ್ತದೆ ನೋಡ್ರಿ.